ಶ್ರೀ ಗುರುಭ್ಯೋ ನಮಃ. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪಣಿತು ಪೇಳುವೆ ಪರಮ ಭಗವದ್ಭಕ್ತರಿದನಾಧರದಿ ಕೇಳುವುದು. ಹರಿಕಥಾಮೃತ ಸಾರ ಕರುಣಾಸಂಧಿಯಲ್ಲಿ 12ನೇ ಪದ್ಯ. ಇಟ್ಟಿ ಕಲ್ಲನು ಭಕುತಿಯಿಂದಲಿ ಕೊಟ್ಟ ಭಕುತಗೆ ಮೆಚ್ಚಿ ತನ್ನನೆ ಕೊಟ್ಟ ಬಡ ಬ್ರಾಹ್ಮಣನ ಒಪ್ಪಿಡಿ ಅವಲಿಗ ಖಿಲಾರ್ಥ. ಕೆಟ್ಟ ಮಾತುಗಳಿಂದ ಚೈದ್ಯನ ಪೊಟ್ಟೆಯೊಳಗಿಂಬಿಟ್ಟ ಬಾಣದಲಿಟ್ಟ ಭೀಷ್ಮನವಗುಣಗಳೆನಿಸದನೆ ಕರುಣಾಳು. ಅಂದ್ರೆ ನೋಡಿ, ಒಂದೇ ವಿಚಾರ ಅಂತ ಕಾಣಿಸ್ತಾ ಇದೆ. ಪರಮಾತ್ಮನಿಗೆ ವೈಷಮ್ಯ, ನೈರ್ಗರಣ್ಯ, ಪಕ್ಷಪಾತ ದೋಷಗಳು ಇಲ್ಲ ಎಂಬುದನ್ನ ಗುರುಗಳು ಇಲ್ಲಿ ಸ್ಪಷ್ಟಪಡಿಸ್ತಾ ಇದ್ದಾರೆ. ಇಟ್ಟಿಕಲ್ಲನು ಭಕುತಿಯಲ್ಲಿ ಕೊಟ್ಟ ಭಕುತಗೆ ಮೆಚ್ಚಿ ತನ್ನನ್ನೇ ಕೊಟ್ಟ. ಇಟ್ಟಿಕಲ್ಲನು ಆ ಪುಂಡಲೀಕ ತಂದೆ ತಾಯಿಯರ ಸೇವೆಯನ್ನ ಭಕ್ತಿಯಿಂದ ಮಾಡ್ತಾ ಇದ್ದ. ಅಂದ್ರೆ ತಂದೆ ತಾಯಿಯರನ್ನೇ ಪರಮಾತ್ಮನ ಪ್ರತೀಕ ಅಂತ ನೆನೆಸ್ಕೊಂಡು ಅವನು ಭಾವಿಸ್ತಾ ಇದ್ದ. ಸೇವೆ ಹಾಗೆ ಇತ್ತು ಅವನು. ಅದರಿಂದ ಪರಮಾತ್ಮನೇ ಬಂದ ಅಂತ. ಶಾಲಿಗ್ರಾಮ ಪೂಜೆ ಮಾಡುವಾಗ, ಹೋಮ ಮಾಡುವಾಗ ದೇವರೇ ಅಲ್ಲಿ ಇದ್ದಾನೆ ಅಂತ ನಮ್ದು ಚಿಂತನೆ ಇರಬೇಕು ಅಂತ. ಆಗ ಪರಮಾತ್ಮ ಬರ್ತಾನೆ ಅಂತ. ದೇವರ ದರ್ಶನಕ್ಕೆ ಕಾತುರರಾಗಬೇಕು ನಾವು. ಆ ಪರಮಾತ್ಮ ಬಂದ್ರೆ ಒಂದ್ ನಿಮಿಷ ತಾಳಿ ಬರ್ತೀನಿ ಅಂತ ಒಂದು ಇಟ್ಟಿಗೆಯನ್ನ ದೇವರಿಗೆ ಕೊಟ್ಟ ಅಂತ ಹೇಳ್ತಾರೆ. ತಂದೆ ತಾಯಿಯ ಸೇವೆಯನ್ನೇ ಮಾಡ್ತಾ ಇದ್ದ ಅವನು, ದೇವರು ಬಂದಾಗಲು ಅಂತ. ವಿಚಾರ ನಮಗೆ ಅನೇಕ ಬಾರಿ ಕಾಣಿಸ್ತದೆ ನೋಡಿ. ಕರ್ದಮ ಪ್ರಜಾಪತಿಗಳು ಕೂಡ ಹಾಗೆ. ಪರಮಾತ್ಮ ಮನೆಗೆ ಬಂದ, ಕಪಿಲನಾಮಕನಾಗಿ ಬಂದ, ನಾವು ಮನೆಯಲ್ಲೇ ಆರಾಮಕ್ಕಿರೋಣ ಅಂತ ಇಲ್ಲ ನೋಡಿ. ಪರಮಾತ್ಮ ಮನೆಗೆ ಬಂದರೂ ಕೂಡ ತಾವು ಕಾಡಿಗೆ ಹೋಗಿ ತಪಸ್ ಮಾಡ್ತಾ ಇದ್ರು. ತಮ್ಮ ಕರ್ತವ್ಯ ತಾವು ಮಾಡ್ತಾ ಇದ್ರು. ದೇವ್ರು ಹೇಳಿರೋದು ಅದನ್ನೇ. ನಿಮ್ಮ ಕರ್ತವ್ಯವನ್ನ ಯಾವುದೇ ಕಾರಣಕ್ಕೂ ನೀವು ಬಿಡಕ್ ಹೋಗಬೇಡಿ ಹಾಗೆ ಅಂತ. ಕರ್ದಮರು ಬಿಟ್ಟಿಲ್ಲ. ಇಲ್ಲ ನೋಡಿ, ಪುಂಡಲೀಕನು ಅಷ್ಟೇ. ಪರಮಾತ್ಮ ಬಂದ ಸಂಭ್ರಮ ಆದರೂ ತಂದೆ ತಾಯಿಯರ ಸೇವೆ ಮಾಡ್ತಾ ಇದ್ದ ಅವನು. ಹಾಗೆ ತಾಳು ಸ್ವಾಮಿ ಬರ್ತೀನಿ ಹಾಗೆ ಅಂತ ಹೇಳಿ ಹೋದ. ಹಾಗೆ ಅಂತವನನ್ನು ದೇವರ ಅನುಗ್ರಹ ಮಾಡ್ತಾನೆ. ಇನ್ನು ಬಡ ಬ್ರಾಹ್ಮಣ ಅಂತ ಕುಚೇಲ ಬಂದಾಗ ದೇವರ ಹತ್ರ ಅವನೇನು ಕೇಳಲಿಲ್ಲ. ನನಗೆ ಅದು ಕೊಡು ಇದು ಕೊಡು ಯಾವುದು ದೇವರ ಹತ್ರ ಕೇಳಿಲ್ಲ. ದೇವರ ಹತ್ರ ಕೇಳಬಾರದು ಅಂತಾರೆ. ಯಾಕೆ? ನಾವು ಕೇಳಿದ್ರೆ ದೇವರು ದಡ್ಡನಾಗ್ತಾನೆ. ದೇವರಿಗೆ ಎಂತ ಸ್ಥಾನಮಾನ ನಾವು ಕೊಟ್ಟಿದ್ದೀವಿ ಹಾಗೆಂದ್ರೆ, ನನ್ನ ದುಃಖ ಯಾವುದು ನಿನಗೆ ಗೊತ್ತಿಲ್ಲ, ಅದರಿಂದ ನಾನೇ ಬಂದು ಕೇಳಬೇಕು. ನಾನು ಕೇಳಿದ ಮೇಲೆ ನಿನಗೆ ಗೊತ್ತಾಗೋದು. ನಿನಗೆ ಜನ ಜಾಸ್ತಿ, ಸೇವಕರು ಜಾಸ್ತಿ, ಅದರಿಂದ ಅಷ್ಟು ಜನರಲ್ಲಿ ನನ್ನ ಬಗ್ಗೆ ನಿನಗೆ ನೆನಪಿರಲ್ಲ. ಇಷ್ಟೆಲ್ಲ ಅಭಿಪ್ರಾಯ ಬರ್ತದೆ ನೋಡಿ, ನಾ ದೇವರ ಮುಂದೆ ಕೇಳಿದ್ರೆ ಅಲ್ವಾ. ಅದರಿಂದ ಕುಚೇಲ ಏನು ಕೇಳಲಿಲ್ಲ ಅವನು. ಆದರೂ ಕೂಡ ಪರಮಾತ್ಮ ಒಂದು ಕುಚೇಲ ತಂದದ್ದೇನು? ಒಂದು ಇಡೀ ಹವಲಕ್ಕಿ. ಅದಕ್ಕೆ ಎಲ್ಲ ಪುರುಷಾರ್ಥವನ್ನು ಕೊಟ್ಟ ಹಾಗೆ ಅಂತ ಹೇಳ್ತಾರೆ. ಅಲ್ಲ, ದೇವರು ಬಂದಾಗ ಮನೆ ಕರೆಸ್ಲೇ ಇಲ್ಲ ಅವನು. ಇಟ್ಟಿಗೆ ಹಾಕಿ ಕೂಡ್ಸ್ಬಿಟ್ಟಿದೆ, ಕಾಯ್ಸಕ್ಕಿಟ್ಟಿದ್ದ ದೇವರನ್ನ ಅಂತಾರೆ ನೋಡಿ. ಧ್ರುವಂದು ಕಥೆನೂ ಹಾಗೆ. ಧ್ರುವನು ದೇವರು ಬಂದಾಗ ತಾನು ಬಾಡಿಗೆ ತಪಸ್ ಮಾಡ್ತಾ ಇದ್ದ. ದೇವರು ಬಂದರೂ ಗೊತ್ತಾಗಿಲ್ಲ ಅವನಿಗೆ. ತನ್ನ ಕರ್ತವ್ಯ ಅಂತ ತಾನು ಮಾಡ್ತಾ ಇದ್ದ ತಪಸ್ಸು. ದೇವರ ಮೇಲೆ ಎಬ್ಬಿಸಿದ ಅವನು. ಅದೇ ತರ ಪುಂಡಲೀಕನು ಹಾಗೆ. ಕುಚೇಲನು ಒಂದೇ ರೀತಿಯಲ್ಲಿ ನೋಡಿ, ದೇವರ ಹತ್ರ ಹೋಗಿ ಏನು, ದೇವರೇ ಎದುರುಗಡೆ ಬಂದಾಗಲೂ ಕೂಡ ದೇವರ ಹತ್ರ ಏನು ಕೇಳಿಲ್ಲ ನೋಡಿ. ಧ್ರುವನು ಏನು ಕೇಳಲಿಲ್ಲ, ಕುಚೇಲನು ಕೇಳಲಿಲ್ಲ, ಪುಂಡಲೀಕನು ಕೇಳಲಿಲ್ಲ. ತಮ್ಮ ಕೆಲಸ ಮಾಡ್ತಾ ಇದ್ದರು ಅಂತ. ಹಾಗೆಂತ ಹೇಳಿ ದೇವರು ಕರುಣೆ ತೋರಿಸ್ಲಿಲ್ಲವ? ಅವ್ರಿಗೆ ಕೊಡ್ಬೇಕಾದನ್ನು ಕೊಟ್ಟಿಲ್ಲವ? ಧ್ರುವನಿಗೆ ಲೋಕ ಕೊಟ್ಟ, ಪುಂಡಲೀಕನಿಗೂ ಅನುಗ್ರಹ ಮಾಡಿದ, ಕುಚೇಲನಿಗೂ ಅನುಗ್ರಹ ಮಾಡಿದ. ಹಾಗೆ ಸರಿ. ಇದೆಲ್ಲ ಆ ತರ ಇದ್ದರೆ ಬೈದವರನ್ನ ದೇವರು ಏನ್ ಮಾಡ್ತಾನೆ ಹಾಗೆ ಅಂದ್ರೆ, ಅದನ್ನ ಹೇಳ್ತಾರೆ. ಕೆಟ್ಟ ಮಾತುಗಳಿಂದ ಚೈದ್ಯನ ಪೊಟ್ಟೆಯಲು ಎಂಬಿಟ್ಟು. ದೇವರನ್ನ ಬೈದ್ರೆ ದೇವರ ರಿಯಾಕ್ಷನ್ ಹೇಗಿರ್ತದೆ ಹಾಗೆಂದ್ರೆ, ಶಿಶುಪಾಲ ಬೈದ, ಎಷ್ಟು 1, 2 ಅಲ್ಲ, 100 ಬೈಗಳನ್ನು ಬೈದ. ಅಷ್ಟು ಬೈದರೂ ಕೂಡ ಅವನು ಸತ್ತ ಮೇಲೆ ಅವನ ಚಕ್ರದಿಂದ ದೇವರೇ ಸಂಹಾರ ಮಾಡಿದ ಮೇಲೆ ದೇವರು ಅವನನ್ನ ಮತ್ತೆ ತನ್ನ ಉದರದಲ್ಲೇ ಇಟ್ಟುಕೊಂಡ. ವೈಕುಂಠಕ್ಕೆ ಹೋಗುವಾಗ ದ್ವಾರಪಾಲಕ ಅವನನ್ನ ಕೆಳಗೆ ಇಳಿಸಿ ಹೋಗಬೇಕು ಹಾಗೆ.
ಒಂಥರ ಟ್ರೈನ್ ಕೆಲಸ ಮಾಡಿದ ದೇವ್ರು. ಟ್ರೈನ್ ಅಲ್ಲಿ ಹತ್ತೀವಿ ಇಳಿತೀವಿ. ಅದೇ ತರ ವೈಕುಂಠಕ್ಕೆ ಹೋಗ್ಬೇಕಂದ್ರೆ ಯಾವ್ದು ಟ್ರೈನ್? ದೇವರೇ. ದೇವರ ಉದರದಲ್ಲಿ ಸೇರ್ಕೊಂಡ, ದೇವರಲ್ಲಿ ಕೆಳಗೆ ಇಳಿಸಿದ ಹಾಗೆ. ಅದರಿಂದ ದೇವರು ಏನ್ ನೋಡ್ತಾನೆ ನಮ್ಮಿಂದ? ದೇವರು ನಿರೀಕ್ಷೆ ಮಾಡೋದು ಭಕ್ತಿಯನ್ನ. ಮನವನಿತ್ತರೆ ತನ್ನ ಮನಸ್ಸು ಕೊಡ್ತೀವ ಅಂತ ದೇವರು ನಿರೀಕ್ಷೆ ಮಾಡ್ತಾನೆ. ಅದರಿಂದ ನಾವೇನೇ ಬೈದ್ರು ಅದರ ಅರ್ಥ ಬೈಬೇಕು ಅಂತ ಅರ್ಥ ಅಲ್ಲ. ದೇವರಿಗೆ ನಾವು ಬೈದರೂ ಅವನು ಏನೂ ಆಗೋದಿಲ್ಲ ಅಂತ. ನೀನು ಬೈದರೂ ಅನುಗ್ರಹನೇ ಮಾಡೋದು ಅವನು. ಯಾಕೆ? ದೇವರು ನೋಡೋದು ನಮ್ಮ ಸ್ವರೂಪವನ್ನ, ನಮ್ಮ ಭಕ್ತಿಯನ್ನ ಹಾಗೆ ಅಂತ. ಅದೇ ಅಷ್ಟು ಬೈಯೋದು ಬಿಡಿ. ಬಾಣದಿಂದ ಹೊಡೆದಿದ್ದಾನೆ ಭೀಷ್ಮಾಚಾರ್ಯರು ಬಾಣದಿಂದ ಹೊಡೆದರಂತೆ. ಬಾಣದಲ್ಲಿಟ್ಟ ಭೀಷ್ಮನ. ಆದರೂ ಕೂಡ ಅವನ ಗುಣಗಳ ಎಣಿಸದಲೇ ಕರುಣಾಳು ಅವನನ್ನು ಭೀಷ್ಮರನ್ನು ರಕ್ಷಣೆ ಮಾಡಿದರು ಹಾಗೆ ಅಂತ ಹೇಳ್ತಾರೆ. ಅದರಿಂದ ದೇವರಿಗೆ ಭಕ್ತಿ ಮುಖ್ಯ, ಮನಸ್ಸು ಮುಖ್ಯ. ಆ ಮನಸ್ಸನ್ನ ನಾವು ಬೇರೆ ಕಡೆ ಕೊಡಬಾರದು ಹಾಗೆ ಅಂತ. ಅದೇ ನಮಗೆ ಪಂಡರಾಪುರ ನೋಡಿದಾಗ ಅದೇ ನೆನಪು ಆಗ್ಬೇಕು. ಆ ವಿಠ್ಠಲನ್ ನೋಡಿದಾಗ ದೇವರು ಪಂಡರಾಪುರದಲ್ಲಿ ಯಾಕೆ ನಿಂತ? ಆ ಪುಂಡಲೀಕನ ಭಕ್ತಿಗೆ ಮೆಚ್ಚಿ ನಿಂತ ಹಾಗೆ. ಉಳಿದವುದು ನಮಗೆ ಕಾಣೋದು ಸಿಗೋದಿಲ್ಲ. ಸಹಸ್ರನಾಮ ಕೇಳ್ತೀವಿ, ಆದರೆ ಈ ಭಕ್ತಿಗೆ ಮೆಚ್ಚಿ ನಿಂತದ್ದು ಒಂದು ನಾವೆಲ್ಲವೇ ಹುಡುಕೋದು ಪ್ರಪಂಚದಲ್ಲಿ. ಅದೇ ಪಂಡರಾಪುರಕ್ಕೆ ಹೋಗಿ ಅಂತ ಭಕ್ತಿಗಾಗಿ ನಿಂತ ಅವನು. ಯಾವಾಗ ಬರ್ತಾನೆ ಕಾಯ್ತಾ ನಿಂತ್ಕೊಂಡು ಸೊಂಟದ ಮೇಲೆ ಕೈಯನ್ನಿಟ್ಟು ನಿಂತಿದ್ದ ಹಾಗೆ ಸ್ಪಷ್ಟವಾಗಿ ಕಾಣಿಸೋದು ಪಂಡರಾಪುರದಲ್ಲಿ. ಅದೇ ತರ ಕುಚಲನ ಕತೆ, ಶಿಶುಪಾಲನ ವಿಚಾರ. ಇನ್ನು ಸಹಸ್ರನಾಮ ಓದಿದಾಗಲೇ ನೆನಪಾಗಬೇಕು. ಬಾಣದಲ್ಲಿ ಹೊಡೆದವರು ಇದೇ ಭೀಷ್ಮರು. ಯುದ್ಧದಲ್ಲಿ ಕೃಷ್ಣನ ಮೇಲೆ ಬಾಣ ಬಿಟ್ರು ಅವರು. ಕೃಷ್ಣನು ಕೂಡ ನಟನೆ ಮಾಡಿದ ನೋಡಿ. ಚರ್ಮ ಕಿತ್ತಿ ರಕ್ತ ಬರುವಂತೆ ತೋರಿಸಿದ ಅಲ್ಲಿ. ಆದರೂ ತದನಂತರ ಸ್ತೋತ್ರವನ್ನು ಮಾಡಿದ್ರು ಹಾಗೆ. ಇದೆಲ್ಲ ನೋಡಿದ್ರೆ ಅರ್ಥ ಆಗ್ತದ. ಇದೆಲ್ಲ ಹೆಂಗ್ ಕೂಡ್ಸೋದು? ಇದನ್ನೆಲ್ಲ ಏನ್ರಿ ಯುದ್ಧ ಮಾಡಿದ್ರು, ಬೈದ್ರು, ಸ್ತೋತ್ರ ಮಾಡಿದ್ರು, ಇದು ಹೆಂಗ್ ಸರಿ ಹೋಗ್ತದೆ ಹಾಗೆಂದ್ರೆ ಇಷ್ಟೇ. ಅದು ಅವರು ಭೀಷ್ಮರೇ ಹೇಳ್ತಾರೆ, ಅದು ಅಸುರನ ಆಹಾರ ಅದು. ಅದರಿಂದ ನಾನು ಆ ಕಡೆ ನಿಲ್ಬೇಕಾಗಿತ್ತು, ಈಗೆಲ್ಲ ಹೋಯ್ತು, ಉಪದೇಶ ಮಾಡ್ತೀನಿ ಹಾಗೆ ಅಂತ ಭೀಷ್ಮರೇ ಹೇಳ್ತಾರೆ. ಅದರಿಂದ ಮನಸ್ಸು ಅದು ಬದಲಾವಣೆ ಆಗ್ತಾ ಇರುತ್ತದೆ. ಅದು ಚಂಚಲ ಮನಸ್ಸು ಅಂತಾನೆ ಹೇಳೋದು ಉಂಟು ನೋಡಿ. ಅದರಿಂದ ದೇವರು ಆ ಮನಸ್ಸು ಎಲ್ಲಿದೆ ಅಂತ ದೇವರು ನೋಡ್ತಾನೆ. ಪರಮಾತ್ಮನ ಕಡೆ ಇದ್ದರೆ ಸರಿ, ಪರಮಾತ್ಮನ ಬೇರೆ ಕಡೆ ಹೋದ್ರೆ ದಾರಿಗೆ ತರ್ತಾನೆ. ಸಜ್ಜನರಾಗಿದ್ರೆ ದಾರಿಗೆ ತಂದು ತನ್ನಲ್ಲೇ ಮನಸ್ಸಿಡುವಂತೆ ಮಾಡ್ತಾನೆ ಹಾಗೆ ಅಂತ ಅಭಿಪ್ರಾಯ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಹರೇ ನಮಃ.